ಬೆಂಗಳೂರಿನ ಜನತೆಗೆ ಬಿಬಿಎಂಪಿಯ ಕಂದಾಯ ಸೇವೆಗಳು ವಿಪರೀತ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಖಾತೆ ಬದಲಾವಣೆ ಮಾಡಿಕೊಳ್ಳೋದು, ಆಸ್ತಿ ತೆರಿಗೆ ಪಾವತಿ ಮಾಡತಕ್ಕಂಥದ್ದು, ಪಹಣಿ ಮಾಡಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಷ್ಟಕರವಾಗಿದೆ. ಹಾಗಾಗಿ ಸರಳೀಕರಣ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಈ ಬಾರಿಯ ಬಿಬಿಎಂಪಿಯ ಬಜೆಟ್ನಲ್ಲಿ ಕಂದಾಯ ಸೇವೆಗಳ ಸರಳೀಕರಣದ ಘೋಷಣೆ ಆಗುತ್ತೆ ಅಂತ ಇದ್ದಾರೆ. ಇದರಿಂದ ಬೆಂಗಳೂರಿಗರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿಗರಿಗೆ ಬಿಬಿಎಂಪಿ ಕಂದಾಯ ವಿಭಾಗ ಗುಡ್ ನ್ಯೂಸ್. ಕಂದಾಯ ಸೇವೆಗಳಲ್ಲಿ ಬದಲಾವಣೆ ಜೊತೆ ಸರಳೀಕರಣ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್. ಆಸ್ತಿ ತೆರಿಗೆ ಪಾವತಿಯನ್ನ ಬಿಬಿಎಂಪಿ ಆನ್ಲೈನ್ ನಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಆದರೂ ಸಾರ್ವಜನಿಕರು ತಾಂತ್ರಿಕ ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಬಿಬಿಎಂಪಿ ಇದೇ ಮೊದಲ ಬಾರಿಗೆ ಬೆಂಗಳೂರು ಒನ್ನಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಬಗ್ಗೆ ಚಿಂತನೆ ಮಾಡಿದ್ದು ಬಜೆಟ್ನಲ್ಲಿ ಘೋಷಣೆ ಮಾಡೋಕೆ ಮುಂದಾಗಿದೆ. ನಾವು ಎಲ್ಲ ಸರ್ವಿಸಸ್ ಆನ್ಲೈನ್ ಮಾಡ್ತೀವಿ. ಡಿಜಿಟಲ್ ಸ್ಕೆಚ್ ನಕ್ಷೆಗಳ ಡಿಜಿಟಲ್ ಮ್ಯಾಪ್ ರೆಕಾರ್ಡ್ನ ಮಾಡಿ ಕೊಡ್ತೀವಿ. ಅದು ಎಲ್ಲ ಜನಗಳಿಗೆ ಅನುಕೂಲ ಆಗ್ಲಿಕ್ಕೆ ಆನ್ಲೈನ್ ಅಲ್ಲಿ ಎಲ್ಲ ಸಿಗ್ತದೆ. ಆ ಥರ ಮೇನ್ ಆಗಿ ಜನಕ್ಕಾಗಿ ಆನ್ಲೈನ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಅವರು ತನ್ನ ಖಾತಾ ಸೃಜನೆ ಮಾಡೋದು ಅವಕಾಶ, ಅವರು ಎಲ್ಲ ಸೇವೆಗಳನ್ನ ಸ್ಮೂತ್ ಆಗಿ ಸಿಕ್ಕತಕ್ಕಂಥದ್ದು ಚೇಂಜಸ್ಗಳು, ಆ ಥರ ಖಾತೆ ಬದಲಾವಣೆ, ಹೊಸ ಖಾತೆ ಸೃಜನೆ ಎಲ್ಲ ಆನ್ಲೈನ್ ಮಾಡ್ತೀವಿ. ಡಿಜಿಟಲೈಸೇಷನ್ ಮಾಡ್ತೀವಿ. ಬೆಂಗಳೂರು ಒನ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಬಿಬಿಎಂಪಿ ಬಜೆಟ್ಗೆ ಸಾರ್ವಜನಿಕರಿಂದ ಸಾಲು ಸಾಲು ಸಲಹೆಗಳು ಬರ್ತಾ ಇದೆ. ಅದರಲ್ಲೂ ಕಂದಾಯ ವಿಭಾಗಕ್ಕೆ ಹಲವು ಸಲಹೆಗಳು ಬಂದಿದೆ. ಹೊಸ ಖಾತೆ ಬದಲಾವಣೆ, ಖಾತೆ ಮಾಡಿಸೋಕೆ ಅರ್ಜಿ, ಹಲವು ಕಂದಾಯ ಸೇವೆಗಳನ್ನ ಸರಳೀಕರಣ ಮಾಡೋದಕ್ಕೆ ನಾನಾ ಸಲಹೆ ಬಂದಿದೆಯಂತೆ. ಹಾಗಾಗಿ ಈ ಬಾರಿ ಬಜೆಟ್ನಲ್ಲಿ ಹಲವಾರು ಕಂದಾಯ ಸೇವೆಗಳನ್ನ ಸರಳೀಕರಣ ಮಾಡಲಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಕಂದಾಯ ಸೇವೆ ಸರಳೀಕರಣ ಆಗಲಿದೆ ಅಂತ ನೋಡೋದಾದ್ರೆ, ಬೆಂಗಳೂರು ಒನ್ಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಆನ್ಲೈನ್ ಅಲ್ಲಿ ಖಾತೆ ಬದಲಾವಣೆಯ ಸೇವೆ ಹಾಗೂ ಹೊಸದಾಗಿ ಅರ್ಜಿ ಸಲ್ಲಿಕೆ, ಖಾತೆ ಮಾಡಿಸೋಕೆ ಆನ್ಲೈನ್ ಸೇವೆ ಬಗ್ಗೆ ಕೂಡ ಸರಳೀಕರಣ ಮಾಡಿ ಅದನ್ನ ಜನರ ಉಪಯೋಗಕ್ಕೆ ಬಿಡಲಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಡಿಜಿಟಲ್ನಲ್ಲಿ ಆಸ್ತಿ ಮ್ಯಾಪ್ ರೆಕಾರ್ಡಿಂಗ್ನ ಸೇವೆಯನ್ನ ಕೂಡ ಒದಗಿಸಲಾಗುತ್ತೆ. ಹಾಗೆ ಕಂದಾಯ ಸೇವೆ ಡಿಜಿಟಲೈಸೇಷನ್ ಆಗಿ ಮಾರ್ಪಾಡು ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಕಂದಾಯ ಸೇವೆಗಳನ್ನ ಡಿಜಿಟಲೀಕರಣ ಮಾಡಿ ಜನರು ಕಚೇರಿಯಿಂದ ಕಚೇರಿಗೆ ಅಲಿಯೋದನ್ನ ತಪ್ಪಿಸಬೇಕಾಗಿದೆ. ಈ ಬಾರಿಯ ಬಿಬಿಎಂಪಿ ಬಜೆಟ್ನಲ್ಲಿ ಘೋಷಣೆ ಆಗೋದನ್ನ ಜನ ಕಾಯ್ತಾ ಇದ್ದಾರೆ. ಲೋಕೇಶ್ ಕುಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.